ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೆಲವೊಂದು ಮುಖ್ಯ ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಇವತ್ತಿನ ನಿಮಗೆ ಸರ್ಕಾರಿ ಉದ್ಯೋಗ ಅವಕಾಶಗಳ ಬಗ್ಗೆ ಮಾಹಿತಿ. ಇದು RRB ರಿಕ್ವೈರ್ಮೆಂಟು 2026 ಅಂದರೆ ರೈಲ್ವೆ ಇಲಾಖೆಯಲ್ಲಿ 21,997 ಗ್ರೂಪ್ ಡಿ ಉದ್ಯೋಗಗಳು ಲಭ್ಯವಿದೆ. ಇದಕ್ಕೆ ಬರೀ 10ನೇ ತರಗತಿ ಪಾಸ್ ಆದರೆ ಸಾಕು, ನೀವು ಈ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ತುಂಬ ಸುಲಭವಾಗಿ ಅಪ್ಲೈ ಮಾಡುವಂಥ ವಿಧಾನ, ಹಾಗಾಗಿ ನೀವು ಯಾರು ಕೂಡ ಮಿಸ್ ಮಾಡದೆ ನೋಡಿ. ಓಕೆ, ಚಾನಲ್ಗೆ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ಸರಿ, ಇವತ್ತಿನ ಮೊದಲನೇ ಉದ್ಯೋಗ ನಾನು ಹೇಳಿದ್ದೀನಿ. 21,000ಕ್ಕೂ ಹೆಚ್ಚು ನಿಮಗೆ ಗ್ರೂಪ್ ಡಿ ಉದ್ಯೋಗಗಳು ಲಭ್ಯವಿದೆ. 10ನೇ ತರಗತಿ ಪಾಸಾದರೆ ಸಾಕು. ಇದು ರೈಲ್ವೆ ನೇಮಕಾತಿ ಮಂಡಳಿ RRB ಕಡೆಯಿಂದ ನಡೀತಾ ಇದೆ. ಓಕೆ, ಇದು ಭಾರತದ ಎಲ್ಲೆಡೆ ಬೇಕಾದರೂ ನಿಮಗೆ ಕೆಲಸ ಆಗ್ಬೋದು. ಭಾರತದ ಇಂಡಿಯಾದ ಎಲ್ಲ ಕಡೆ ವಿದ್ಯಾರ್ಥಿ ಕನಿಷ್ಠ ಇವು 10ನೇ ತರಗತಿ ಪಾಸಾದರೆ ಸಾಕು. ಇಲ್ಲಿ ವಯಸ್ಸು 18, ಕನಿಷ್ಠ ಗರಿಷ್ಠ 33 ಅಂತ ಹೇಳಿದರೆ. SC ST ಮತ್ತು OBCಗಳಿಗೆ ಮೀಸಲು ವರ್ಗಗಳಿಗೆ ಸರ್ಕಾರದ ನಿಯಮಾನುಸಾರ ಪ್ರಕಾರ ವಯೋಮಿತಿ ಸಡಿಲಿಕೆ ಇರುವಂಥ ಸಾಧ್ಯತೆ ಇದೆ. ಓಕೆ, ಪ್ರಮುಖ ದಿನಾಂಕ ಹೇಳಿದರೆ ಇದು ಜನವರಿ 31 ತಾರೀಕಿಗೆ ನಿಮಗೆ ಆರಂಭ ಆಗಿದೆ. ಕೊನೆಯ ದಿನಾಂಕ ಮಾರ್ಚ್ 2, 2026ಗೆ ಕೊನೆಯ ದಿನಾಂಕ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಇಲ್ಲಿ ಕೆಲವೊಂದು ಆಯ್ಕೆ ಪ್ರಕ್ರಿಯೆ ತುಂಬ ಸುಲಭವಾಗಿದೆ. ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇದೆ, ಅಂದರೆ CBT ಪರೀಕ್ಷೆ ಇದೆ, ದೈಹಿಕ ಪರೀಕ್ಷೆ ಇದೆ, PET ಪರೀಕ್ಷೆ ಇದೆ, ದಾಖಲೆ ಪರಿಶೀಲನೆ ಮಾಡ್ತಾರೆ ಮತ್ತು ವೈದ್ಯಕೀಯ ಪರೀಕ್ಷೆ ಕೂಡ ಇದು ನಿಮಗೆ ಲಭ್ಯವಿದೆ. ಇದೆಲ್ಲ ಮಾಡಿದ ನಂತರ ವೇತನ ಕೂಡ ನಿಮಗೆ ಉಂಟಲ್ಲ, ಮೂಲ ವೇತನ 18,000 ಲೆವೆಲ್ 1, ಜೊತೆಗೆ DA HRA ಆ್ಯಂಡ್ TA ಸೇರಿದಂತೆ ಇತರ ಸರ್ಕಾರಿ ಭತ್ಯೆಗಳು ಕೂಡ ಕೊಡ್ತಾ ಇದ್ದಾರೆ. ಸರ್ಕಾರಿ ಹುದ್ದೆಗಳಾಗಿರುತ್ತೆ. ಸಾಮಾನ್ಯ ಮತ್ತು OBC ಅಭ್ಯರ್ಥಿಗಳು 500 ರೂಪಾಯಿ ಪೇ ಮಾಡಬೇಕಾಗುತ್ತೆ. ಪರೀಕ್ಷೆ ಬರೆದ ನಂತರ ಭಾಗಶಃ ಮರುಪಾವತಿ ಅಂತ ಹೇಳಿದ್ದಾರೆ. ಮತ್ತು SC ST ಮತ್ತು ಮಹಿಳಾ ಅಭ್ಯರ್ಥಿಗಳು 250 ರೂಪಾಯಿ ಪೂರ್ಣ ಮರುಪಾವತಿ ಮಾಡ್ತಾ ಇದ್ದಾರೆ ಇವರದ್ದು ಹಣ. ಓಕೆ, ಎಕ್ಸಾಮ್ ಬರೆದ ನಂತರ. ಓಕೆ, ಇಲ್ಲಿ ಮುಖ್ಯ ಸೂಚನೆ: ಅಭ್ಯರ್ಥಿಗೆ ಒಂದು ರೈಲ್ವೆ ವಲಯಕ್ಕೆ ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು, ಒಂದು ಉದ್ಯೋಗಕ್ಕೆ ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು. ಒಂದಕ್ಕಿಂತ ಹೆಚ್ಚು ವಲಯಕ್ಕೆ ಅರ್ಜಿ ಸಲ್ಲಿಸಿದರೆ ಅರ್ಜಿ ರದ್ದಾಗುವಂಥ ಸಾಧ್ಯತೆ ಇರುತ್ತೆ. ಓಕೆ, ಹಾಗೆ ನೀವು ನೋಡಿಕೊಂಡೆ ಅರ್ಜಿಯನ್ನು ಇದು ಮಾಡಬೇಕಾಗುತ್ತೆ. ನಿಮ್ಮ ರೆಸ್ಯೂಮಲ್ಲಿ ಯಾವುದೇ ರೀತಿಯ ತಪ್ಪು ಮಾಹಿತಿನ ನೀಡಬೇಡಿ. ಎಲ್ಲ ಮಾಹಿತಿನ ಕರೆಕ್ಟಾದ ಮಾಹಿತಿನ ನೀಡ್ಕೊಳ್ಳಿ. ನಿಮ್ಮ ಇಮೇಲ್ ID, ನಿಮ್ಮ ಫೋನ್ ನಂಬರು ಎಲ್ಲನೂ ಕರೆಕ್ಟಾಗಿ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ಸರಿ, ನಿಮಗೆ ಕೆಲಸ ಇಷ್ಟ ಆದರೆ ನಮ್ಮ ವೆಬ್ಸೈಟಿಗೆ ವಿಸಿಟ್ ಮಾಡಿ. ವೆಬ್ಸೈಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನೆಲ್ಲ ಪಿನ್ ಮಾಡ್ತೀನಿ. ನೇರವಾಗಿ ವಿಸಿಟ್ ಮಾಡಿಕೊಂಡು ನೀವಿಲ್ಲಿ ಕೆಳಗೆ ಸಂಪೂರ್ಣ ಮಾಹಿತಿನ ಓದ್ಕೊಂಡು ನಂತರ ಇಲ್ಲಿ ಕ್ಲಿಕ್ ಹಿಯರ್ ಅಂತ ಆಪ್ಷನ್ ಇದೆ. ಕ್ಲಿಕ್ ಮಾಡಿದರೆ ಸಾಕು, ನೀವು ಡೈರೆಕ್ಟಾಗಿ ನೀವು ಅಪ್ಲೈ ಮಾಡ್ಕೋಬೋದು. ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ನೀವು ಏನೆಲ್ಲ ಕೇಳಿದ್ದಾರೆ, ಡಾಕ್ಯುಮೆಂಟ್ ಕೇಳಿದ್ದಾರೆ, ಅದನ್ನೆಲ್ಲ ಕೊಡಬೇಕಾಗುತ್ತೆ. ಅಂದರೆ ಇಲ್ಲಿ 10ನೇ ತರಗತಿ ಪಾಸಾದರೆ ಸಾಕಂತ ಹೇಳಿದಾರಲ್ವ, ಹಾಗಾಗಿ ತುಂಬ ಸುಲಭವಾಗಿ ನೀವು ಈ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಅದು ರೈಲ್ವೆ ಇಲಾಖೆಯಲ್ಲಿ ಸರ್ಕಾರಿ ಕೆಲಸ ಆಗಿರೋದ್ರಿಂದ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ. ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಟ್ರೈ ಮಾಡ್ಬೋದು. ಓಕೆ, ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು. ಓಕೆ, ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಅಷ್ಟವರೆಗೆ ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್.